ಸೊ ಎಲ್ಲ ಒಂದು KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಇವತ್ತು ಡೇಟ್ ಬಂದುಬಿಟ್ಟು ಜುಲೈ 30. ಸೊ ಏನೆಲ್ಲ ಅಪ್ಡೇಟ್ಸ್ಗಳಿದ್ದಾವೆ ಓಕೆ ಇವತ್ತು ತಮ್ಮನೆಲ್ಲ ನೋಡ್ಕೊಂಬಂದಿದ್ರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಆ್ಯಂಡ್ ಗುಡ್ ನ್ಯೂಸ್ ಅಂತಂದು. ಸೊ ಹೌದು ಆ್ಯಂಡ್ ಒನ್ ಥಿಂಗ್ಸ್ ನೆನಪಿರಲಿ, ಯಾಕೆ ಡಿಲೇ ಆಗ್ತಾಯಿದೆ ಮೊದಲು ತಿಳ್ಕೊಬೇಕು, ಯಾಕೆ ಸೆಕೆಂಡ್ ರೌಂಡ್ ಇಷ್ಟೊಂದು ಡಿಲೇ ಆಗ್ತಿದೆ. ಸೊ ಈ ಹಿಂದೆನೂ ಕೂಡ ವಿಡಿಯೋ ಮಾಡ್ತಾ ತಿಳಿಸ್ತಾ ಬರ್ತಾ ಇದ್ದೀನಿ, ನಿಮಗೆ ಪದೇ ಪದೇ ಡೈಲಿ ಅಪ್ಡೇಟ್ಗಳನ್ನ ಕೊಡ್ತಾ ಇದ್ದೀನಿ. ಸ್ಟಿಲ್ ನೀವು ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ಸ್ ಕೂಡ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಎಲ್ಲ. ಓಕೆ, ನಾನು ಎಜುಕೇಷನ್ ಇನ್ಫಾರ್ಮೇಷನ್ ಬಿಟ್ಟು ಬೇರೆ ಚಾನಲ್ ಒಳಗೆ ಏನೂ ಕೂಡ ಹಾಕೋದೇ ಇಲ್ಲ. ಓಕೆ ಸರಿ, ಇವಾಗ ನಾನು ಸೆಕೆಂಡ್ ರೌಂಡ್ ಬಗ್ಗೆ ಯಾಕೆ ಪದೇ ಪದೇ ಮಾತಾಡ್ತಾ ಇದ್ದೀನಿ ಆ್ಯಂಡ್ ಡಿಲೇ ಯಾಕೆ ಆಗ್ತಾಯಿದೆ ಅಂತಂದರೆ, ಒನ್ ಥಿಂಗ್ಸ್ ನೆನಪಿರಲಿ, MCC ಅವರು ಡಿಲೇ ಮಾಡ್ತಾಯಿದ್ದಾರೆ, KEದವರಲ್ಲ. ಓಕೆ, ಸೊ ನಮ್ಮ KEದಲ್ಲಿ ನಮ್ಮ KCT ಸ್ಟೂಡೆಂಟ್ ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ರು, ಅದ್ರ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗೋಸ್ಕರನೋ ಅಥವಾ ಅಗ್ರಿಕಲ್ಚರು ಅಥವಾ ವೆಟರ್ನರಿನೋ ಅಥವಾ B Pharma D Pharma ಕೂಡ ಮೆನ್ಷನ್ ಮಾಡ್ತೀನಿ, ಅವರು ಕೂಡ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನರ್ಸಿಂಗು, HS, BPET ಕೋರ್ಸ್ಗಳು, ಸೊ ಎಲ್ಲ ಕೋರ್ಸ್ಗಳು KCT ಜೊತೆಗೆ ನೀಟ್ ಸ್ಟೂಡೆಂಟ್ ಆಗಿರ್ತಕ್ಕಂಥ MBBS ಮಾಡಲಿಕ್ಕೋಸ್ಕರನೋ ಅಥವಾ BMS ಮಾಡಲಿಕ್ಕೋಸ್ಕರ ಅಥವಾ BDS ಸ್ಟಾರ್ಟ್ ಮಾಡಬೇಕಂದ್ರೂ ಕೂಡ ಸೆಕೆಂಡ್ ರೌಂಡ್ ಈಸ್ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಸೆಕೆಂಡ್ ರೌಂಡಲ್ಲೇ ನಿಮಗೆ ಕ್ಲಿಯರ್ ಆಗಿ ಎಲ್ಲನೂ ಕೂಡ ಕ್ಲಾರಿಟಿ ಸಿಕ್ಬಿಡುತ್ತೆ. ಸೊ ಬಹುತೇಕ ಅಷ್ಟೊಂದು ಸೀಟ್ಗಳು ಎಲ್ಲನೂ ಕೂಡ ಇಲ್ಲೇ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಓಕೆ, ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಒಂದು ನಿಮಗೆ ಗುಡ್ ನ್ಯೂಸ್ ಅಂತ ಹಾಕಿದ್ದೀನಿ. ಯಾಕೆ ಗುಡ್ ನ್ಯೂಸ್ ಅಂತ ಹಾಕ್ಕೊಂಡಿದ್ದೀನಿ ಅಂತಂದರೆ, ಸೊ ನಾನು ಬರ್ತೀನಿ, ಬೇಕಾದರೆ MCC ಕೌನ್ಸಿಲಿಂಗಲ್ಲಿ ಹೋಗ್ತಿದ್ದೀನಿ, MCC ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. MCC ಮೇಲೆ ಹೋಗಿ UG ಮೆಡಿಕಲ್ ಅಂತ ಕಾಣಿಸ್ತಿದೆ, UG ಮೆಡಿಕಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಬಂದಾಗ ಕ್ಯಾಂಡಿಡೇಟ್ ಆ್ಯಕ್ಟಿವಿಟಿ ಬೋರ್ಡ್ ಒಳಗಡೆ ವಿಲ್ ಅಪ್ಡೇಟ್ ಸೂನ್ ಅಂತ ಇದೆ ಆಯಿತಾ. ವಿಲ್ ಅಪ್ಡೇಟ್ ಸೂನ್ ಅಂತಂತಂದರೆ ಇವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ, ಇನ್ನೂ ಸ್ವಲ್ಪ ದಿನದಲ್ಲೇ ಸ್ಟಾರ್ಟ್ ಆಗುತ್ತೆ. ಒನ್ ಥಿಂಗ್ಸ್, ಇವತ್ತೇ ನಮ್ಮ MCC ಅವರು ಸ್ಟಾರ್ಟ್ ಮಾಡ್ಕೊಂಡ್ರು ಕೂಡ ಒಂದು 4 to 5 ಡೇಸ್ ಏನಪ್ಪ ಅಂತಂದರೆ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಬೇಕು. ಸೊ ಆಲ್ ಇಂಡಿಯಾದಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ನೀಟ್ ಸ್ಟೂಡೆಂಟು, ನಿಮಗೆ ರಿಜಿಸ್ಟ್ರೇಷನ್ಗೆ ಮೊದಲು ಕೊಡ್ತಾರೆ. ಅದನ್ನು ಮಾಡಿ ಆದ ಮೇಲೆ ನಮ್ಮ KEದೊಳಗೂ ಕೂಡ ಮೊದಲು ಏನಪ್ಪ ಅಂತಂದರೆ, ನಮ್ಮ KEದೊಳಗಡೆ 2 ಕೆಲಸ ಆಗಬೇಕಾಗಿದೆ. ಒಂದು ರೂಲ್ ನಂಬರ್ ಆರ್ ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ, ಒಂದು ರೂಲ್ ನಂಬರ್ ಎಂಟ್ರಿ ಮಾಡಲಿಕ್ಕೆ ಅಥವಾ ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಅಂತ ಅದನ್ನು. ಆ್ಯಂಡ್ ಅದಾದ ನಂತರ 2ನೇ ಕೆಲಸನೇ ಬಂದುಬಿಟ್ಟು ನಿಮಗೆ ಏನಪ್ಪ ಅಂತಂದರೆ, ಸೊ 1ನೇ ಕೆಲಸ ಅದಾಯಿತು. 2ನೇ ಕೆಲಸ ಆ್ಯಂಡ್ ಸ್ಟೇಟ್ ರ್ಯಾಂಕ್ ಒಂದು PDF ಬಿಡಬೇಕು. ಓಕೆ, ಸ್ಟೇಟ್ ವೈಸ್ ಒಂದು. ಓಕೆ, ಎಷ್ಟೋ ಹುಡುಗರು ಫಾರ್ ಎಕ್ಸಾಂಪಲ್ ಈ ವರ್ಷದ ಎಷ್ಟು ಸ್ಟೂಡೆಂಟ್ ಎಲಿಜಿಬಿಲಿಟಿ ಆಗಿದ್ದಾರೆ, ಹೋದ ವರ್ಷ ನೋಡಿದರೆ 82,000 ಇದ್ದರು. ಓಕೆ, ಸೊ ಸುಮಾರು 17,000 to 18,000 ಸ್ಟೂಡೆಂಟು ಕಡಿಮೆ ಆಗಿದ್ದರೆ ಕೇವಲ 65,000 ಸ್ಟೂಡೆಂಟ್ ಅಷ್ಟೇ ಈ ಸರ್ತಿ ಎಲಿಜಿಬಿಲಿಟಿ ತೊಗೊಂಡಿರೋದು ಮೆಡಿಕಲ್ಗೆ. ಸೊ ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ, 65,000 ಸ್ಟೂಡೆಂಟ್ ಬರೀ ಕಡಿಮೆ ಆಗಿದೆ ಅಲ್ವಾ. ಸೊ ಭಾಳ ನಂಬರ್ ಇದು, ಬರೀ 1,000 2,000 ಅಲ್ಲ, 17,000 ಸ್ಟೂಡೆಂಟ್ ಏನಪ್ಪ ಅಂದರೆ ಎಲಿಜಿಬಿಲಿಟಿ ಕಡಿಮೆ ತೊಗೊಂಡಿದ್ದಾರೆ. ಸೊ ಅಂದರೆ 22 ಲಕ್ಷ ನೀಟ್ ಎಕ್ಸಾಮ್ ಬರ್ದಿದ್ರೆ ಅದರಲ್ಲಿ 10 ಲಕ್ಷ ಪ್ಲಸ್ ಅಥವಾ 11 ರಿಂದ 12 ಲಕ್ಷ ಏನು ಇವಾಗ ಎಲಿಜಿಬಿಲಿಟಿ ತೊಗೊಂಡಿದ್ರು, ಅದರಲ್ಲಿ ನಮ್ಮ ಸ್ಟೇಟ್ ಕರ್ನಾಟಕದಲ್ಲಿ ಕೇವಲ 65,000 ಸ್ಟೂಡೆಂಟು. ಸೊ ಅಂದರೆ ಕಡಿಮೆ ಆಗಿದೆ, ಎಲಿಜಿಬಿಲಿಟಿ ಏನಾಗಿದೆ ಕಡಿಮೆ ಆಗಿದೆ. ಸೊ ಅಂದರೆ ಈಗಾಗಲೇ ನಮ್ಮ MBBS ಸೀಟ್ಗಳು ಕೂಡ 1,300 ಸೀಟ್ಗಳು ಹೆಚ್ಚಿಗಾಗಿದ್ದು, ಅದೇ ರೀತಿಯಾಗಿ BMS BDS ಕೂಡ ಜಾಸ್ತಿ ಆಗ್ಬೋದು. ಆ್ಯಂಡ್ ಇನ್ನೂ ಕೂಡ ಇನ್ಕ್ರೀಸ್ ಆಗುತ್ತೆ MBBS ಎಲ್ಲೆಲ್ಲರಲ್ಲೇ. ಸೊ ಈ ಸರ್ತಿ ಕಾಂಪಿಟೇಷನ್ ಎಲ್ಲರೂ ಕೂಡ ಹೇಳ್ತಾರೆ ಜಾಸ್ತಿ ಇದೆ. ಈ ಸರ್ತಿ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಕಡಿಮೆ ಆಗುತ್ತೆ, ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಓಕೆ, ಯಾಕಂದರೆ ಎಲಿಜಿಬಿಲಿಟಿ ಸ್ಟೂಡೆಂಟ್ ಕಡಿಮೆ ಆ್ಯಂಡ್ ಸೀಟ್ ಇನ್ಕ್ರೀಸ್ 2 ಆಗ್ತದೆ. ಓಕೆ, ಸೊ ನೀವೇ ಟ್ಯಾಲಿ ಮಾಡ್ಕೊಳ್ಳಿ ಬೇಕಾದ್ರೆ. ಎಲಿಜಿಬಿಲಿಟಿ ಕಡಿಮೆ ಇದ್ದಾಗ ಸೀಟು ಕೂಡ ಇನ್ಕ್ರೀಸ್ ಆದಾಗ ಹೋದ ವರ್ಷಕ್ಕಂತಲೂ ಕಟ್ ಆಫಿಗೆ ಯಾರೆಲ್ಲ ಕೇಳ್ತಿದ್ದೆ, ಕಟ್ ಆಫ್ ಆಟೋಮೆಟಿಕ್ಲಿ ನಮ್ಮ ಮೆಡಿಕಲ್ಗೆ ಸಂಬಂಧಪಟ್ಟದ್ದು ಎಲ್ಲನೂ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಆ್ಯಂಡ್ ಇನ್ನೂ ಕೂಡ 3rd ರೌಂಡ್ ಪಾರ್ಟಿಸಿಪೇಟ್ ಮಾಡೋರಿಗಂತೂ ಒಂದು ರೀತಿ ಹಬ್ಬ ಇದ್ದಂಗೆ. ಓಕೆ, ಇನ್ನೂ ಕೂಡ ಸೀಟ್ ಇನ್ಕ್ರೀಸ್ ಆಗುತ್ತಂತ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಆ್ಯಂಡ್ ಅದೇ ರೀತಿಯಾಗಿ ಈ ಸರ್ತಿ ಹುಡುಗರು ಕೂಡ ನಮ್ಮ KCT ಸ್ಟೂಡೆಂಟ್ಗೆ ಇದರಿಂದ ಏನು ಬೆನಿಫಿಟ್ ಅಂತಂದರೆ, ಈಗ ಆಗಲೇ ಟಾಪ್ KCT ಸ್ಟೂಡೆಂಟ್ ಕಾಲೇಜ್ ಸಿಕ್ಕವರು ಆಟೋಮೆಟಿಕ್ಲಿ ಅವರು ಕೂಡ ಅಂದರೆ ನೀಟ್ ಕೂಡ ಎಕ್ಸಾಮ್ ಚೆನ್ನಾಗಿ ಬರ್ದಿರ್ತಾರೆ, ಅವರು ಶಿಫ್ಟ್ ಆಗ್ತಾರೆ. ಓಕೆ, ಅಂದರೆ ನೀಟ್ಗೆ ಶಿಫ್ಟ್ ಆಗ್ತಾರೆ, ಅಂದರೆ MBBS BMS BDSಗೆ ಶಿಫ್ಟ್ ಆದಾಗ ಸೊ ಒಂದು ಎವರೇಜ್ ಆಗಿರ್ತಕ್ಕಂಥ KCT ಕೋರ್ಸ್ಗಳದ್ದು ಸೀಟ್ಗೆ ಸಿಕ್ಕಾಗ ಅವರು ಒಳ್ಳೆ ಟಾಪ್ ಕಾಲೇಜ್ ಸಿಗ್ತಾ ಹೋಗ್ತದೆ. ಸೊ ಸೀಟ್ ತೀರಾ ಕೆಳಗಡೆ ಇದ್ದವ್ರಿಗೆ ಅವ್ರು ಎವರೇಜಾಗಿ ಸಿಗ್ತಾ ಹೋಗ್ತದೆ. ಸೀಟೇ ಸಿಕ್ಕಿಲ್ಲ ಅನ್ನೋರಿಗೆ ಒಂದು ಸೀಟ್ ಅಂತೂ ಸಿಗುತ್ತೆ. ಸೊ ವರಿ ಮಾಡ್ಕೋಬೇಡಿ, ಒಳ್ಳೆ ಕಾಲೇಜ್ ಸಿಗ್ತಾ ಹೋಗ್ತದೆ. ಹೋಯ್ತು ನೋಡಿ, ಸೆಕೆಂಡ್ ರೌಂಡ್ ಮಾತ್ರ ನಿಮ್ಗೆ ಎಲ್ಲ ಕ್ಲಾರಿಟಿ ಕೊಡುತ್ತೆ ಸೆಕೆಂಡ್ ರೌಂಡ್ ಮುಗಿಯೋಷ್ಟರಲ್ಲಿ. ಸೊ ಡಿಲೇ ಆಗುತ್ತೆ, ಖಂಡಿತ ಡಿಲೇ ಆಗುತ್ತೆ. ಯಾಕೆ ಡಿಲೇ ಆಗುತ್ತೆ? ಸೊ ಹೇಳಿದೆ ನಾನು, ಇವಾಗ ಈ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಒಂದು 4 to 5 ಡೇಸ್ ಕೊಟ್ಟರೆ, ಸೊ ಅವ್ರು ಏನಪ್ಪ ಅಂದರೆ ಶೆಡ್ಯೂಲ್ ಬಿಡಬೇಕು. ಶೆಡ್ಯೂಲ್ ತಕ್ಕನಂಗೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ನಾವೇನಂತ ಕರಿತೀವಿ, ಆಪ್ಷನ್ ಎಂಟ್ರಿ ಅಂತ ಕರಿತೀವಿ. ಅಂದರೆ ಆಪ್ಷನ್ ಎಂಟ್ರಿ ಅಂದರೆ ಕಾಲೇಜ್ ಸೆಲೆಕ್ಷನ್ ಮಾಡೋದು, ಆಪ್ಷನ್ ಎಂಟ್ರಿ ಅಂತ ಏನು ಕರಿತೀವಿ. ಈಗಾಗಲೇ ಫಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿದಾರಲ್ಲ, ಸೊ ಅದೇ ರೀತಿ ನಮ್ಮ MCCಲಿ ಏನಂತ ಕರಿತೀವಿ, ಚಾಯ್ಸ್ ಫಿಲ್ಲಿಂಗ್ ಅಂತ ಕರಿತೀವಿ. ಸೊ ಅದು ಕೂಡ ಅವ್ರಿಗೆ ಸ್ಟಾರ್ಟ್ ಆಗಬೇಕು. ಅದು ಸ್ಟಾರ್ಟ್ ಆದಮೇಲೆ ನಮ್ಮ ಕರ್ನಾಟಕದಲ್ಲಿ ನಮ್ಮ KEದವ್ರು ಏನು ಮಾಡ್ತಾರೆ ಅಂತಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಇದು ಟೈಮ್ ತೊಗೊಳ್ತದೆ. ಓಕೆ, ಸೊ ಹೆಂಗೆ ಆದರೂ ಸಹಿತ ನಿಮಗೆ ಆಗಸ್ಟ್ 2nd ವೀಕ್ಗೆ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ, ಅಥವಾ ಆಗಸ್ಟ್ 10 ಮೇಲೂ ಕೂಡ ಆಗ್ಬೋದು. ಡಿಲೇ ಆಗುತ್ತೆ, ವೇಟ್ ಮಾಡಲೇಬೇಕು. ಅದನ್ನ ಬಿಟ್ಟು ನಿಮ್ಗೆ ಬೇರೆ ಮಾರ್ಗನೇ ಇಲ್ಲ. ನೀವು ಹಂಗೆ ಅಂದ್ಕೊಂಡು ನಮಗೆ ನೀಟ್ ಬಿಟ್ಟು ನಮ್ಮ KCT ಅಷ್ಟೇ ಸ್ಟಾರ್ಟ್ ಮಾಡ್ಕೊತಾನಂತಂದರೆ ನಿಮಗೆ ಭಾಳ ಹೊಡೆದು ಕೊಡುತ್ತೆ. ನೋಡ್ತಾ ಇರೋದು ಯಾಕೆ ಹೊಡೆದು ಕೊಡುತ್ತೆ, ನೀಟ್ ಹುಡುಗರು ಶಿಫ್ಟ್ ಆಗಲಿ. ಓಕೆ, ಅದರಲ್ಲಿ ಆಲ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಕೂಡ 15% ಹುಡುಗರು ಹೋಗಲಿ, ಎಲ್ಲ ಹುಡುಗರು ಶಿಫ್ಟ್ ಆಗಲಿ. ಯಾಕೆ ಅವಸರ ಮಾಡ್ತಾರೆ? ಸ್ವಲ್ಪ ಡಿಲೇ ಆಗುತ್ತೆ, ಏನೂ ಆಗಲ್ಲ, ಒಳ್ಳೆ ಕಾಲೇಜ್ ಸಿಗುತ್ತೆ, ಒಳ್ಳೆ ಫ್ಯೂಚರ್ ಇರುತ್ತೆ.
ಇರುತ್ತೆ. ಸೊ ಅಪ್ಡೇಟ್ಗಳು ಕೊಡ್ತಾ ಹೋಗ್ತೀನಿ. ಏನೇ ಒಂದು ನೋಡಿ ಕಂಬೈನ್ಡ್ ಕೌನ್ಸಿಲಿಂಗ್ ಇದು. ಓಕೆ, ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಒಂದೇನಾದ್ರು ಕನ್ಫ್ಯೂಷನ್ ಆಗಿ ಏನಾದ್ರು ಮಾಡೋಕ್ಕೆ ಹೋದ್ರೆ ಅಂದರೆ ಇಲ್ಲಿವರೆಗೂ ಕೂಡ ಮಾಡಿರ್ತಕ್ಕಂಥದ್ದು ವೇಸ್ಟ್ ಆಗಿಬಿಡುತ್ತೆ. ಓಕೆ, ಸೊ ಡೈಲಿ ಅಪ್ಡೇಟ್ ಇರಿ ಆಯಿತಾ. ವಾಟ್ಸಪ್ ಚಾನಲ್ಗೆ ಅಥವಾ ಗ್ರೂಪ್ಗೆ ಜಾಯ್ನ್ ಆಗಿರಿ. ಏನೋ ಒಂದು ವೀಡಿಯೋ ಹಾಕ್ತೀನಿ ಅಂತ ಕೂಡ ನಾನು ನೋಡಿ ಒಂದು 3 to 4 minutes ಮಾತಾಡ್ತೀನಿ. 1.5 ಸೆಟ್ ಒಂದು ಕೇಳ್ಕೊಳ್ಳಿ, ಸ್ಪೀಡ್ ಒಂದು ಕೇಳಿ, ಬಟ್ ಕೇಳಿ. ನಾನೇನು ಎಜುಕೇಷನ್ ಬಿಟ್ಟು ಬೇರೆ ಏನೂ ಹಾಕೋದಿಲ್ಲ ಆಯಿತಾ. ಸರಿ, ಥ್ಯಾಂಕ್ ಯು, ಬಾಯ್.